उसको मंगने ನಿನ್ನ ಸಬ್ಸ್ಕ್ರೈಬರ್ಸ್ ಶೇಕ್ ಹ್ಯಾಂಡ್ ಕೊಡು. ಗುಡ್ ಬಾಯ್. ಚಿಂಟು ಚಿಂಟು ಇಲ್ಲಿ ಟ್ಯಾಟೋ ಹಾಕ್ಸ್ಕೊಂಡ್ಬಿಟ್ಟಿದ್ದೆ ಕೆನ್ನೆ ಮೇಲೆ ಚಿಂಟು ಅಂತ ಅಂತ ಕಿವಿಗೆ ಹೊಡಿತಾವ್ರು ಆದ್ರೂ ಎದೊಳ್ತಾ ಇಲ್ಲ. ಕಾರ್ ಇಷ್ಟ ಆಗ್ಬಿಟ್ಟೈತೆ, ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನೋಡೋರು ನೋಡ್ತವ್ರು, ನಾನೊಂದು ಎತ್ಕೊಂಡ್ಬಂದ್ಬಿಟ್ಟು ನೋಡಿ ಗೈಸ್, ನಾಯಿ ಇದ್ದಂಗವೆ, ಹಂದಿ ಮರಿ ಇದ್ದಂಗವೆ. ಏಯ್ ನಾನು ನಿಮ್ಮ ಅಮ್ಮ ಅಲ್ಲ, ಹೋಗೋ ಕಡೆ. ಚಪ್ಲಿ ಒಳ್ಳೆ ಎಡ್ಡ ಬಂದಂಗೆ ಬಂದವನೆ. ಏನು ಚೆನ್ನಾಗೈತು ಜೀನ್ಸ್ ಪ್ಯಾಂಟ್ ಇದ್ದಿದ್ದಂಗೆ ಇಟ್ಕೊಳೋದು. ಲೋ ಇದಕ್ಕೆ 70,000 ಏನು ಲೋ. ಈ ಟ್ರಂಕ್ ಬಂದು 8 ಲಕ್ಷ ರೂಪಾಯಿ ಅಂತ ಇದು. ಸೊ ಈ ಟ್ರಂಕ್ ಬಂದು ಏನು ಜಾಸ್ತಿ ಏನಿಲ್ಲ, 45 ಲಕ್ಷ ಅಷ್ಟೇ. ಚತ್ತು ಕರ್ಕಸಿದ್ದಂಗೈತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಅಲ್ಲಿ ನನ್ನ ಒಂದು ದಿನಚರಿಯಲ್ಲಿ ಏನೇನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಸೊ ಇವತ್ತು ನನಗೆ ಈವೆಂಟ್ ಇದೆ, ಅದಕ್ಕೋಸ್ಕರ ಈವೆಂಟ್ ಒಂದು ಬ್ಲಾಗ್ ಯಾಕೆ ಮಾಡಬಾರ್ದು ಅಂತ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಈವೆಂಟ್ ಅಂತ ಹೇಳಿದ್ರೆ, ಇವತ್ತು ನನ್ನ ಫ್ರೆಂಡ್ ಅವರ ಅಕ್ಕನ ಮಗಂದು ನಾಮಕರಣ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಸೊ ಅದಕ್ಕೋಸ್ಕರ ಇವಾಗ ನೀಟಾಗಿ ರೆಡಿ ಆಗಿ ಇವತ್ತು ಜಿಮ್ಮು ಹೊಗೆ ಪಕ್ಕ ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ. ಸೊ ಇವತ್ತು ಜಿಮ್ ಹೊಗೆ ಹಾಕಿರೋದನ್ನ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ರೆಡಿ ಆಗಿ ನಾನು ಹೋಗ್ತಾ ಇದ್ದೀನಿ ಈವೆಂಟ್ಗೆ. ನಮ್ಮ ಹುಡುಗರಿಗೆಲ್ಲ ಬರಕ್ ಹೇಳಿದೀನಿ. ಸೊ ಎಲ್ಲ ಬರ್ತಾರೆ. ಇವಾಗ ಪ್ಯಾಕ್ ಮಾಡ್ಕೊಂಡು ಇವತ್ತೊಂದು ಈವೆಂಟ್ ಮಧ್ಯಾಹ್ನ ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ, ಅದಾದ್ಮೇಲೆ ಇನ್ನೊಂದು ಶೂಟ್ ಬೇರೆ ಇದೆ, ಆ ಶೂಟ್ ನು ಮಾಡ್ಬೇಕು. ಸೊ ನೋಡೋಣ ಬನ್ನಿ ಇವತ್ತು ಯಾವ ತರ ಆಗುತ್ತೆ, ಇವತ್ತಿನ ದಿನ ಏನೇನ್ ನಡೆಯುತ್ತೆ, ಈವೆಂಟ್ ಅಲ್ಲಿ ಯಾವ ತರ ಆಗುತ್ತೆ ನನ್ನ ತೋರಿಸ್ತೀನಿ. ಸೊ ಟೈಮ್ ಆಗ್ಬಿಟ್ಟಿದೆ ಗೈಸ್, ಇವಾಗ ಆದಷ್ಟು ಬೇಗ ಹೋಗ್ಬೇಕು ಈವೆಂಟ್ಗೆ. ಫಸ್ಟ್ ಈವೆಂಟ್ ಇದೆ, ಮಧ್ಯಾಹ್ನ ಇನ್ನೊಂದು ಶೂಟ್ ಇದೆ, ಅದಾದ್ಮೇಲೆ ಸಂಜೆ ಫ್ರೀ ಇದೀನಿ. ಸೊ ಸಂಜೆ ಜಿಮ್ಗೆ ಹೋಗ್ಬೇಕಂತ ಅನ್ಕೊಂಡಿದೀನಿ. ಯಾರು ಮನೆ ಆಳ್ ಕೆಲಸ ಮಾಡಿ ಎಲ್ಲೂ ಆಚೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸಾಕು, ಇಲ್ಲ ಅಂದ್ರೆ ಯೂಶಲಿ ನಮ್ಮ ಹುಡುಗರು ಯಾರಾದ್ರೂ ಕರಿತಾ ಇರ್ತಾರೆ, ಅಲ್ಲಿ ಹೋಗ್ಬೇಕಾಗುತ್ತೆ. ಸೊ ಆ ತರ ಪ್ಲಾನ್ ಮಾಡಿದೀನಿ. ಬನ್ನಿ ಇವಾಗ ಹೋಗೋಣ. उसको मंगने ನಿನ್ನ ಸಬ್ಸ್ಕ್ರೈಬರ್ಸ್ ಶೇಕ್ ಹ್ಯಾಂಡ್ ಕೊಡು. ಗುಡ್ ಬಾಯ್. ಚುಮ್ಮಣ ರೆಡಿ ಒನ್ ಬಾ, ಅಚ್ಚ ಬಾ, ಬರಲ್ವಾ? ರೈಸ್ ಆಗೋನು ಗೈಸ್, ರೈಸ್ ಆಗೋನು. ಯಾಕೆ ಆಯ್ತು ನಿನ್ನೆಲ್ಲೂ ಕರ್ಕೊಂಡು ಹೋಗಲ್ಲ, ಸುಮ್ಮನೆ ಇದ್ಬಿಡು. ಇದೆಲ್ಲ ನೋಡಿ ನಮ್ಮ ಇಕ್ವಿಪ್ಮೆಂಟ್ಸು ಏನೇನು ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇವನು ರೈಸ್ ಆಗೋನು ಇಲ್ಲಿ. ಆ್ಯಂಡ್ ಇನ್ನೊಂದೇನಂದ್ರೆ ಗೈಸ್, ನನ್ನ ಎಲ್ಲ ಗಿಡಗಳನ್ನೂ ಆಚೆ ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಇನಫ್ ಸನ್ಲೈಟ್ ಬೇಕು, ಅದಕ್ಕೋಸ್ಕರ ಎಲ್ಲ ಗಿಡಗಳನ್ನೂ ಆಚೆ ತಂದಿಟ್ಟಿದ್ದೀನಿ. ಇಲ್ಲಾಂದರೆ ಎಲ್ಲ ಒಣಗೋಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಹಿಂಸೆ ಆಗಿಬಿಡುತ್ತೆ. ಅದಕ್ಕೆ ಹಾಲಲ್ಲಿ ಇರೋದನ್ನೆಲ್ಲ ತೆಗೆದು ಅಲ್ಲಿ ಹಾಕಿದ್ದೀನಿ. ಬನ್ನಿ ಗೈಸ್, ಇಲ್ಲಿ ಕ್ಯಾಮ್ರಾ ಬ್ಯಾಟ್ರಿನ ಚಾರ್ಜ್ಗೆ ಹಾಕಿರ್ತೀನಿ. ನಾನು ಯೂಶಲಿ ಬ್ಯಾಗ್ ಎತ್ಕೊಂಡು ಓಡೋಗ್ಬಿಡ್ತೀನಿ, ಈವೆಂಟಿಗೆ ಟೈಮ್ ಆಯಿತು ಅಂದ್ಬಿಟ್ಟು. ಎಷ್ಟೊಂದು ಸರಿ ಬ್ಯಾಟ್ರಿ ಎತ್ಕೊಳ್ದೆ ಈವೆಂಟ್ಗಳಿಗೆ ಹೋಗ್ಬಿಡ್ತೀನಿ, ಆಮೇಲೆ ಇಮಿಡಿಯೇಟಾಗಿ ಫೋನ್ ಮಾಡಿ ಫೋಟೋ ಮಾಡಿಸ್ಕೊಂಡಿರ್ತೀನಿ. ಬಟ್ ಎಮರ್ಜೆನ್ಸಿ ಒಂದು ಬ್ಯಾಟ್ರಿ ಇದ್ದೇ ಇರುತ್ತೆ. ಸೊ ಎಕ್ಸ್ಟ್ರಾ ಬ್ಯಾಟ್ರೀಸ್ನ ತೊಗೊಂಡೋಗದೆ ಇರೋ ಪರಿಸ್ಥಿತಿಗಳು ಇದೆ. ಸೊ ಬನ್ನಿ ಹೋಗೋಣ. ಅಲ್ಲೂ ಡೇಟಾಗಳನ್ನೆಲ್ಲ ಕಾಪಿ ಹಾಕ್ಬಿಟ್ಟು ಕಾರ್ಡ್ಗಳೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಮಾಡೋರು ಜೀವನ. ಅಲ್ಲಿ ಈವೆಂಟ್ ನಡೀತಾ ಇದೆ, ನಾವಿಲ್ಲಿ ಬಂದು ಶೇಕ್ ಕುಡಿತಾ ಇದ್ದೀವಿ. ಅದು ಹಿಂಗೆ ಮನೆಯಿಂದ ಪಾರ್ಸಲ್ ತೊಗೊಂಡ್ಬಂದ್ಬಿಟ್ಟು ಕುಡಿಯೋದು. ಏನು ಮಾಡ್ತೀರಾ ಇಲ್ಲಿ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕ್ಯಾಮ್ರಾಗಳೆಲ್ಲ ಇಲ್ಲಿ ಇಟ್ಬಿಟ್ಟು ನಮ್ಮ ಹುಡುಗರು ಶೂಟ್ ಮಾಡ್ತಾವ್ರೆ, ನಾವು ಬಂದು ಇಲ್ಲಿ ನಾಷ್ಟ ಮಾಡ್ತಾ ಇದ್ದೀವಿ. ಚಿಂಟು ಚಿಂಟು ಇಲ್ಲಿ ಟ್ಯಾಟೋ ಹಾಕ್ಸ್ಕೊಂಡ್ಬಿಟ್ಟಿದ್ವಿ ಕೆನ್ನೆ ಮೇಲೆ. ಚಿಂಟು ತಗೋ ಇಲ್ಲಿ ಇವತ್ತು ಶೂಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅನ್ನೋದು. ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ ಅಂತಿದ್ದೀರಲ್ಲ. ನೀನೇನೇನು ಕಮ್ಮಿ ಗುರು, ಕಳ್ಮಾಮ ಇವನು. ಫೋನ್ ಎಬ್ಬಿಸೋಕೆ ಇಷ್ಟು ಜನ ಬಂದವ್ರೆ, ಆದರೆ ಅದು ಎದೊಳ್ತಾನೆ ಇಲ್ಲ ನೋಡಿ, ಹಂಗೆ ಹೊರಕೆ ಹೊಡಿತೀನಿ. ಆ್ಯಕ್ಚುಲಿ ನಾನು ಶಾಸ್ತ್ರ ಮಾಡಿಸ್ಬೇಕಂತೆ ಅಂತ ಕಿವಿಗೆ ಹೊಡಿತಾವ್ರು, ಆದರೂ ಎದೊಳ್ತಾ ಇಲ್ಲ. ಪಟಾಕಿ ಹೊಡೆಯೋಣ ನೆಕ್ಸ್ಟು. ನೋಡಿ ಗೈಸ್, ಏನು ಮಾಡಿದ್ರು ಆ ಪಾಪ ಎದೊಳ್ತಾನೆ ಇಲ್ಲ. ಶ್ರೀಯಿಂದ ಪ್ರಾರಂಭ ಮಾಡಿದ್ದು ಇಲ್ಲಿಂದ ಗೈಸ್. ಅವ್ನು ಬರೀ ಅನ್ನ ತಿನ್ಸೋದಕ್ಕೆ ಉಂಗುರ ಗಿಫ್ಟ್ ಕೊಡ್ತಾವ್ರೆ ಗೈಸ್. ಬೆಳಗ್ಗೆಯಿಂದ ಈವೆಂಟಲ್ಲೇ ಇದ್ವಿ, ಸೈಕ್ ಆಗಿಬಿಟ್ಟಿದೆ. ಸೊ ಇವಾಗ ಈವೆಂಟಲ್ಲಿ ಒಂದು ಐಟಮ್ನ ನೋಡಿದ್ದೀನಿ, ತುಂಬ ಇಷ್ಟ ಆಗಿಬಿಟ್ಟಿದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಐಟಮ್ ಏನಂದರೆ ಕಾರು ಮತ್ತು ಈ ಬುಕ್ಕು. ಹೋಗೋ ಅಷ್ಟರಲ್ಲಿ ಇದನ್ನು ಎತ್ಕೊಂಡಾದ್ರೂ ಹೋಗ್ಬೇಕು, ಇಲ್ಲಾಂದ್ರೆ ಕೇಳಾದ್ರೂ ಇಸ್ಕೊಂಡು ಹೋಗ್ಬೇಕು. ಇದು ಲೆಕ್ಕ ಬರ್ಕೊಳಕ್ಕೆ ಬುಕ್ಕು ಸುಮ್ಮನೆ ಇರಲಿ ಅಂತ. ಇದು ನೋಡಿ ಗೈಸ್, ಏನು ಮಸ್ತಾಗೈತೆ, ಎಲ್ಲ ಕಡೆ ಹಚ್ಕೊಂಡು ಹೋಗ್ಬಿಡ್ತೈತೆ ನೋಡಿ. ಇಲ್ಲಿ ಸಕ್ಕದಾಗೈತೆ, ವಿತ್ ಸಸ್ಪೆನ್ಷನ್ ಗಾಡಿ ಇದು. ಕೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಲ್ಲ, ಕೊಡ್ತಾರೆ. ಬಟ್ ಕೇಳಕ್ಕೆ ಮನ ಮರ್ಯಾದಿಲ್ಲ ಅಷ್ಟೇ. ಸಾಮಾನು ಐತೆ ಇಲ್ಲೆಲ್ಲ, ಈಗ ತುಂಬ ತುಂಬಿಸಿದ್ರು, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇದೇನೋ ಚೆನ್ನಾಗೈತೆ, ಕೇಳ್ತೀನಿ ಇದನ್ನು ಕೊಡ್ತಾರಾ ಅಂತ. ಮೂಗುರು ಏನೋ ಎಲೆಕ್ಟ್ರಿಕ್ದು ನೋಡೋಣ, ಇದನ್ನ ಇಸ್ಕೊಂಡು
ಓಕೆ ಗೈಸ್ ನೋಡೋಣ ಕೇಳೋಣ. ಇಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಟವ್ರೆ. ಯಾವ ನಮ್ಗಾಗಲ್ಲ ಬಿಡಿ. JCB ಐತೆ. ಯಾರಿಗಾದ್ರೂ JCB ಬೇಕಾ? ಓ ಕಾರ್ಗಳೈತೆ. ಇಲ್ಲೂ ಕಾರ್ ಐತೆ ಗೈಸ್. ಬೇರೆ ಏನೇನೈತೆ ಅಷ್ಟೇ, ಇನ್ನೇನಿಲ್ಲ. ಕಾರ್ ಇಷ್ಟ ಆಗ್ಬಿಟ್ಟೈತೆ, ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನೋಡಪ್ಪ ನವೀಶ್, ನೀನೇ ಕೊಟ್ರೆ ಈಸ್ಕೊಂಡೋಯ್ತೀನಿ. ಚೆಕ್ ಬರ್ಕೊಡು ಬ್ರೋ. ಯಾವ ಕಾರ್ ಬೇಕು? ಇಟ್ಕೊಂಡಿದ್ರು ಇವ್ರು, ಆಲ್ರೆಡಿ ಎತ್ಕೊಂಡು ಹೋಗ್ತವ್ರೆ. ಕಾರ್ ಎತ್ಕೊಂಡು ಹೋಯ್ತಾ ಇದ್ರು, ಎತ್ಕೊಂಡ್ ಬಂದ್ಬಿಟ್ಟೆ. ಕಾರ್ನ ಫುಲ್ ಇವ್ರು ಎತ್ಕೊಂಡು ಹೋಯ್ತಾ ಇದ್ರು, ಈತ್ಕೊಂಡ್ ಬಂದ್ಬಿಟ್ಟು ನೋಡೋರು ನೋಡ್ತವ್ರು. ಕಿತ್ತಾಡ್ತಾ ಇದೆ ನೋಡಿ, 1 2 ಎಲ್ಲ ತಡೆ ಆಗ್ತಾ ಇದೆ. ಆದ್ರೂ ಗೈಸ್ ಒಂದು ಈವೆಂಟಲ್ಲಿ ಕೆಲಸ ಅಂತ ಮಾಡ್ಕೊಳ್ಳೋದಕ್ಕಿಂತ ಖುಷಿಯಾಗಿ ಮಾಡ್ತಾ ಇದ್ರೆ ಅದೇ ಮಸ್ತಾಗಿರುತ್ತೆ. ಎಕ್ಸಾಂಪಲ್ ಯಾವ ಥರ ಅಂತ ಹೇಳಿದ್ರೆ, ಈವೆಂಟ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡು ಮಾಡಬಾರ್ದು. ಏನೋ ಒಂದು ಮಜಾ ಮಾಡಿಕೊಂಡು ಫನ್ ಮಾಡಿಕೊಂಡು ಅವು ಇವು ಎಲ್ಲ ಅವ್ರ ಕಾಲು ಹೇಳ್ಕೊಂಡು ಏನಾದರೂ ಒಂದು ಮಾಡ್ತಾ ಇರಬೇಕು. ಆವಾಗ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ. ಇಲ್ಲ ಅಂದ್ರೆ ಯಾರಪ್ಪ ಮಾಡ್ತಾರೆ ಅಂತ ಅನ್ಕೊಂಡ್ಬಿಡ್ತೈತೆ. ಅಷ್ಟೊತ್ತಿಂದ ಸ್ವಲ್ಪ ಬಿಸಿ ಇತ್ತು, ಏನೋ ಮಾಡೋಕ್ಕಾಗಿಲ್ಲ. ಇವಾಗ ಫ್ರೀ ಆದ್ಮೇಲೆ ಮಾಡ್ತಾ ಇದ್ದೀನಿ. ಆ ಕಾರ್ ಸ್ಕೆಚ್ ಆಗ್ತಾವ್ರು ಅವ್ರಂತೂ. ಅಲ್ಲಿಂದ ಅವ್ರು ಸ್ಕೆಚ್ ಆಗ್ತಾವ್ರು ಕಾರ್ಗೆ. ಯಾವುದೇ ಕಾರಣಕ್ಕೂ ಕಾರ್ ಬಿಡಬಾರ್ದು ಅಂತ. ನಾವಂತೂ ಯಾವುದೇ ಕಾರಣಕ್ಕೂ ಕಾರ್ ಕೊಡಲ್ಲ. ಇಲ್ಲಿ ಕಾರ್ ಕಳ್ರು. ಅಯ್ಯೋ ಫುಲ್ ಪ್ಯಾಕೆಟ್ ಐತಿ. ಫುಲ್ ಪ್ಯಾಕೆಟ್ ಎತ್ಬಿಟ್ಟವ್ರಲ್ಲ ಗುರು. ಮೇಡಮ್ ಈ ಕಾರ್ ಕೊಡ್ತೀರಾ ನಮಗೆ? ರೆಂಟಲ್ಲ, ತಗೊಂಡೋಗಕ್ಕೆ. ಹಾಂ ಹ್ಞೂ ಅಂತ ಹೇಳವ್ರೆ ಗೈಸ್ ಬ್ಲಾಗಲ್ಲಿ, ವಿಡಿಯೋಲಿ ಹ್ಞೂ ಅಂತ ಹೇಳವ್ರೆ. ಆಮೇಲೆ ಎತ್ಕೊಂಡು ಹೋಗ್ತೀನಿ. ಇದರಲ್ಲೇ ಎಂಟ್ರಿ ಕೊಟ್ಟಿದ್ದು ಪಾಪತ್ತು ಗೈಸ್. ಇದು ಅಪ್ ಟು 100 kg ತಡಿಯತ್ತಂತೆ. ನಾವು ಎತ್ಕೊಂಡ್ ಬಂದಿದ್ದು ಕಾರ್ನ ಫುಲ್ ಎಲ್ಲ ಎತ್ಕೊಂಡ್ಬಿಟ್ಟವ್ರೆ. ಇವರೆಲ್ಲ ಚೋದ್ಬಿಟ್ಟವ್ರೆ. ಇವರೇ ಈ ಪಿಂಕ್ ಕಲರ್ ಹಾಕೊಂಡವ್ರಲ್ಲ ಇವರು. ಯೂಟ್ಯೂಬಲ್ಲಿ ಕಮೆಂಟ್ ಹಾಕ್ತೀನಿ ಅಂದ್ರು ಗೈಸ್, ಇವರೇ ಎತ್ಕೊಂಡ್ ಬಂದಿರೋದು ಬ್ರೋ. ಸರ್ ನೀವೇನು ಸರ್? ಅವ್ರೇನೋ ಚಿಕ್ಕ ಮಕ್ಕಳು ಅಂದ್ರೆ ನೀವು ಹೊಡಿ ಸರ್ ಇಲ್ಲಿ. ಗೈಸ್ ನಾನು ಉಳಿದಿದ್ದೆ. ಇರಮ್ಮ ಒಂದು ನಿಮಿಷ. ಎರಡೆರಡು ಉಳ್ಸವ್ರೆ. ಏನ್ ಬ್ರೋ ಇದು? ಡಿಕ್ಕಿ ಬಿಚ್ಚೋಗೈತಾ? ಇದು ಮಡಗಿದ್ರು ಎತ್ಕೊಂಡ್ಬಿಡ್ತಾರೆ ಇವರು. ಬೇಡ ಸುಮ್ಮನಿರಪ್ಪ. ಬೇಡ ಮೇಡಮ್. ಏನೋ ಮಗ ಲೋ, ನೀನು ಕೊಟ್ರೆ ಒಂದು ಕಾರ್ನ ಮಡಿಕೊಳಕ್ ಆಗಲ್ವಲ್ಲ ಲೋ. ಹುಷಾರಾಗಿ ಇಟ್ಕೊಂಡಿರ ಆಯ್ತು. ನೋಡಿ ಗೈಸ್ ಇವರೇ ಎಲ್ಲ ಎತ್ಕೊಂಡ್ಬಿಟ್ಟವ್ರೆ. ನೋಡೋಣ ಒಂದೊಂದು. ನೋಡಿ ಏನು ಬಿಟ್ಟಿಲ್ಲ. 2 ಎಲ್ಲ ಅವು ಸಿಕ್ಕೊಂಡ್ಬಿಟ್ಟವ್ರೆ ಆಲ್ರೆಡಿ. ನಾನೊಂದು ಎತ್ಕೊಂಡ್ಬಂದ್ಬಿಟ್ಟು. ಮೇಡಮ್ ನೀವೆಷ್ಟು ಎತ್ಕೊಂಡ್ರಿ? ಓ ಇವ್ರ ಕೈ ತುಂಬಾ ತುಂಬಿಟ್ಬಿಟ್ಟವ್ರೆ. ಸೂಪರ್ ಸರ್, ಶಬಾಸ್. ನೋಡಿ ಮಾರ್ನಾ ಅಥವಾ ಡೈನೋಸಾರ್ಕೋ ಮಾರ್ನಾ ಅಂದ್ಬಿಟ್ಟು ಸರಿಯಾಗಿರೋದೇ ಎತ್ಕೊಂಡ್ಬಿಟ್ರು. ಓ ಹಂಗೆ. ನಾನು ಏನು ಬ್ಲೂ ಕಲರ್ ಬಗ್ರು ನಮ್ಮ ಹುಡುಗರಿಗೆಲ್ಲ ಎಲೆ ಒರೆಸಿ ಕೂರಿಸಿದ್ದೀನಿ. ಪಾಯಸ ಹಾಕ್ಬಿಟ್ರ ಎಲ್ಲ ವೆರೈಟಿ, ಪುಳಿಯೋಗರೆ, ಚಿತ್ರಾನ್ನ, ರೈಸು, ಬಾತು ಎಲ್ಲ ಥರ. ನಮ್ಮ ಬಾಯ್ಸ್ ತೆಗಿತಾವ್ರೆ. ಈ ಥರ ತಿಂದರೆ ನೀವು ಹೇಳಿ ದಪ್ಪ ಈ ಥರ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಬರೀ ಎಲ್ಲ ಸ್ವಲ್ಪ ತಿಂತಾ ಇದ್ದೀನಿ ಅಷ್ಟೇ. ಗೈಸ್ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಮಾಡ್ತಾರೋ ಮೊದಲನೇ ಕೆಲಸ ಯಾವುದು ಗೊತ್ತಾ? ತೋರಿಸ್ತೀನಿ ಬನ್ನಿ. ಸೊ ಎಲ್ಲ ಡೇಟಾನೋ ಕಾಪಿ ಹಾಕದೆ ನನ್ನ ಮೊದಲನೇ ಕೆಲಸ. ಗೈಸ್ ಈವೆಂಟ್ ಇಂದ ಎತ್ತಾಕೊಂಡ್ ಬಂದಿದ್ದ ಕಾರ್ಗಳು ನೋಡಿ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ. ಆಲ್ರೆಡಿ 3 ಕಾರ್ ಎತ್ತಾಕೊಂಡ್ ಬಂದಿದ್ದೀನಿ. ಆ 3 ಕಾರ್ ಜೋಡಿಸಿದ್ದೀನಿ. ಆ್ಯಂಡ್ ನಮ್ಮ ಬುಕ್ ಕೂಡ ಬಂದಿದೆ ಗೈಸ್. ಇಲ್ಲಿ ನಾವು ಹೇಳಿದ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಎಲ್ಲ ಎತ್ತಾಕೊಂಡ್ ಬಂದಿದ್ದೀವಿ. ಸೊ ಎತ್ತಾಕೊಂಡೇನು ಬಂದಿಲ್ಲ, ಕೇಳ್ಬಿಟ್ಟೆ ಇಸ್ಕೊ ಬಂದಿದ್ದು. ನೀವೇ ನೋಡಿದ್ರಲ್ಲ, ಕಮೆಂಟ್ ಹಾಕಿ. ಸೊ ಇದಾದ್ಮೇಲೆ ಇವಾಗ ಇನ್ನೊಂದು ಶೂಟ್ ಇದೆ. ಇವಾಗ ಮತ್ತೆ ಹೋಗ್ಬೇಕು ಇನ್ನೊಂದು ಶೂಟ್ಗೆ. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ಸು. ಆ್ಯಂಡ್ ಇನ್ನೊಂದೇನಂದ್ರೆ ಗೈಸ್, ಹಬ್ಬಕ್ಕೂ ಮುಂಚೆ ನಾನು ಒಂದು ಸ್ವಲ್ಪ ಬಟ್ಟೆ ಆರ್ಡರ್ ಮಾಡಿದ್ದೆ. ಅದು ಬಂದಿದೆ, ಆವಾಗಲೇ ಬಂದಿತ್ತು ಹಬ್ಬಕ್ಕೆ. ಸೊ ಅದನ್ನು ನಾನು ತೋರಿಸಿರಲಿಲ್ಲ. ಎಷ್ಟೊಂದು ಜನ ಕೇಳ್ತಿದ್ರಿ. ಇದು ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸು. ಒಂದು ವೈಟ್ ಹುಡಿ, ಒಂದು ಲ್ಯಾವೆಂಡರು, ಇನ್ನೊಂದು ವೈಟ್ ಟಿ ಶರ್ಟು, ಇನ್ನೊಂದು ಬ್ಲ್ಯಾಕ್ ಟಿ ಶರ್ಟು, ಇನ್ನೊಂದು ಸೇಮ್ ವೈಟ್ ಟಿ ಶರ್ಟು. ಅದು ಬೇರೆ ಥರ ಪ್ರಿಂಟೆಡ್ ಇದೆ. ಈ ಎಲ್ಲ ಪ್ರಾಡಕ್ಟ್ಸ್ನ ನಾನು ಆರ್ಡರ್ ಮಾಡಿರೋದು ರೈನೋ ಕಲ್ಟ್ ಅನ್ನೋ ಒಂದು ವೆಬ್ಸೈಟಿಂದ. ಸೊ ಅವ್ರು ಇನ್ಸ್ಟಾಗ್ರಾಮಲ್ಲೂ ಇದ್ದಾರೆ, ನೀವು ಚೆಕ್ ಮಾಡ್ಬೋದು. ಸೊ ಯಾಕೆ ಈ ವೆಬ್ಸೈಟಲ್ಲಿ ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ದು ಇದು ಸ್ಟಾರ್ಟಪ್ ಕಂಪ್ನಿ ಅಂತೆ. ಸೊ ಅದಕ್ಕೋಸ್ಕರ ನಂಗೊಂದು ರೆಫರೆನ್ಸ್ ಲಿಂಕ್ ಬಂದಿತ್ತು. ಇದು ಚೆಕ್ ಮಾಡು ಚೆನ್ನಾಗಿದೆ ಅಂತ ಹೇಳಿ. ಅದಕ್ಕೋಸ್ಕರ ಇದರಿಂದ ಆರ್ಡರ್ ಮಾಡಿದೆ. ಜೊತೆಗೆ ಇದರಲ್ಲಿ ಹುಡುಗರದಲ್ಲದೆ ಹುಡುಗಿರ್ದು ಕೂಡ ಇದೆ ಬಟ್ಟೆಗಳು. ನಮ್ಮ ತಂಗಿಗೂ ಸ್ವಲ್ಪ ಬಟ್ಟೆ ಆರ್ಡರ್ ಮಾಡಿದ್ದೀನಿ, ಟಿ ಶರ್ಟು ಅದು ಇದು ಓವರ್ ಸೈಜ್ ಎಲ್ಲ. ಯಾಕಂದ್ರೆ ಹಬ್ಬಕ್ಕೆ ಬಟ್ಟೆ ಗಿಟ್ಟೆ ಕೊಡಿಸ್ಬೇಕಲ್ಲ, ಅದಕ್ಕೋಸ್ಕರ ಇದರಲ್ಲೇ ಆರ್ಡರ್ ಮಾಡಿಬಿಟ್ಟಿದ್ದೀನಿ ನನ್ನ ಸಮೇತನೇ. ಸೊ ಅದು ಒಂದು ಸ್ವಲ್ಪ ಔಟ್ ಆಫ್ ಸ್ಟಾಕ್ ಏನೋ ಆಗಿತ್ತಂತೆ ಆ ಸೈಜು. ಸೊ ಅದನ್ನು ಆದಷ್ಟು ಬೇಗ ಕಳಿಸ್ತೀನಿ ಅಂತಲೂ ಹೇಳಿದ್ದಾರೆ, ಇನ್ಫಾರ್ಮ್ ಮಾಡಿದ್ದಾರೆ. ಅದು ಬಂದಮೇಲೆ ಅದನ್ನು ತೋರಿಸ್ತೀನಿ. ಸೊ ಯಾವಾಗಲೂ ನಾನು ಏನು ಮಾಡ್ತೀನಿ ಅಂದರೆ ಹೊಸ ಬ್ರ್ಯಾಂಡ್ಸ್ನ ಟ್ರೈ ಮಾಡ್ತೀನಿ. ನಾನು ಮೊನ್ನೆ ಪಿಂಕ್ ಪ್ಯಾಂಥರ್ ಹಾಕಿದ್ದೆ, ಅದಲ್ಲದೆ ಇನ್ನೊಂದು 2-3 ಹಾಕಿದ್ದೆ. ಯಾಕೆ ಅಂತ ಹೇಳಿದ್ರೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ. ಚೆನ್ನಾಗಿದ್ರೆ ಓಕೆ, ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀವಿ. ಏನು ಜಾಸ್ತಿ ದುಡ್ಡೇನು ಕೊಡಲ್ಲ, ಸ್ವಲ್ಪ ದುಡ್ಡೇ ಕೊಡೋದು. ಹೊಸ ಬ್ರ್ಯಾಂಡ್ ಟ್ರೈ ಮಾಡಿದ್ರೆ ಸ್ಯಾಟಿಸ್ಫೈಡ್ ಆದರೆ ಇಟ್ಕೊಳ್ಳೋಣ.
ನೋಡೋಣ. ಅದು ಬಿಟ್ಟರೆ ಬ್ರ್ಯಾಂಡೆಡ್ ಯೂಸ್ ಮಾಡ್ತೀವಿ, ಯಾವಾಗಲೂ ಬ್ರ್ಯಾಂಡೆಡ್ನೇ ಏನು ಯೂಸ್ ಮಾಡಲ್ಲ, ಅವಾಗ ಈ ಥರ ಪ್ರಾಡಕ್ಟ್ಸ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಸ್ಟಾರ್ಟಪ್ನ ನಾವು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿದ್ರೆ ಅವರು ಬೆಳೆಯೋಕ್ಕಾಗೋದು ಅಂತ ಹೇಳಿ. ಸೊ ಇದೇ ಥರ ಯಾವ್ದಾದ್ರು ಹೊಸ ಬ್ರ್ಯಾಂಡ್ಸ್ಗಳಿದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ. ಚೆನ್ನಾಗಿದ್ರೆ ನೀವು ಯೂಸ್ ಮಾಡಿದರೆ ಅದನ್ನು 100% ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಹೊಸ ಬ್ರ್ಯಾಂಡ್ಸ್ ಟ್ರೈ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಆ ಕ್ವಾಲಿಟಿ ನಂಗೆ ಇಷ್ಟ. ಪ್ರತಿಯೊಂದೊಂದು ಬಟ್ಟೆನೂ ಯಾವ ಥರ ಇದೆ ಅಂತ ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಷ್ಟೇ, ಬೇರೆ ಏನೇನಿಲ್ಲ. ಸೊ ಬನ್ನಿ, ಇವಾಗ ಲೇಟ್ ಆಗಿಬಿಟ್ಟಿದೆ. ನಾನು ಇವಾಗ ಇದೇ ವೈಟ್ ಹುಡಿ ಹಾಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತೇಳಿ. ಸೊ ಇದರಲ್ಲಿ ಫೋಟೋಶೂಟ್ ಮಾಡಿಸೋಣ, ಚೆನ್ನಾಗಿದೆ. ಯಾಕಂದ್ರೆ ನಂಗೆ ತುಂಬ ಇಷ್ಟ ಆಯ್ತು ಈ ವೈಟ್ ಹುಡಿ. ಬನ್ನಿ ಹೋಗೋಣ. ಗೈಸ್ ಪಂಕಾಗಿ ರೆಡಿಯಾಗಿ ಇವಾಗ ಒಂದು ಶೂಟ್ ಇತ್ತು, ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಏನು ಶೂಟು ಅಂತ ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಜೊತೆಲಿ ನಮ್ಮ ಫ್ರೆಂಡ್ಸ್ ಬೇರೆ ಬರ್ತಾ ಇದ್ದಾರೆ. ಇವತ್ತೆಲ್ಲ ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಏನು ರೀಲ್ಸ್ ಆಗುತ್ತೆ ಏನು ಅಂತ ಏನು ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ. ಈ ಶೂಟಿಗೆ ಲೊಕೇಶನ್ಗೆ ಬಂದಿದ್ದೀವಿ. ಲೊಕೇಶನ್ ನೋಡಿ ಏನು ಮಸ್ತಾಗಿದೆ. ಸೊ ನಮ್ಮ ಫ್ರೆಂಡ್ಸು ಬಂದಿದ್ದಾರೆ, ಬನ್ನಿ. ಗೈಸ್ ಇವತ್ತಿನ ಶೂಟ್ ಏನಂದರೆ, ಹೆಲೋ ಹಾಯ್ ನೋಡಿ, AC ಹಾಕ್ಬಿಟ್ಟು ಕಾರಲ್ಲಿ ಮಲಗಿಸಿದ್ದಾರೆ. ಇವತ್ತಿನ ಶೂಟು ನಮ್ಮ ಹಸ್ಕಿಗಳು. ಹೆಲೋ ಸುಸ್ತಾಗ್ಬಿಟ್ಟಿದೆ ಪಾಪ ಎಲ್ಲ. ಬನ್ನಿ. ಇದಕ್ಕೇನು ಹೇಳ್ಬೇಕಂತಾನೆ ಗೊತ್ತಿಲ್ಲ ಗೈಸ್, ಕಮೆಂಟ್ ಹಾಕಿ. ಗೈಸ್ ಇವಾಗ ನಾವು ಬಂದಿರೋ ಜಾಗ ಯಾವುದು ಗೊತ್ತಾ? ಕಾಡಿದ್ದಂಗಿದೆ. ಏನಕ್ಕೆ ಅಂದರೆ ಇದ್ರ ಶೂಟ್ಗೆ. ಸೊ ಬನ್ನಿ, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಎಲ್ಲ ಓಡಾಯ್ತವೆ ನೋಡಿ ಗೈಸ್. ಇದು ನೋಡಿ ಎಷ್ಟು ಮಸ್ತಾಗಿದೆ. ಬಾ 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 ಬಾ. ಅಯ್ಯೋ 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 ಗೈಸ್, ಇವರು ನಮ್ಮ ಕ್ಯಾಮ್ರಾಮೆನ್ನು, ಇವತ್ತಿನ ಕ್ಯಾಮ್ರಾಮೆನ್ನು. ಇವರು ಕ್ಯಾಮ್ರಾಮೆನ್ ಅವ್ರ ಅಸಿಸ್ಟೆಂಟು. ಬನ್ನಿ ಗೈಸ್. ನೋಡಿ ಗೈಸ್ ಓಡಾಡ್ತಾ ಇದ್ದ ಕಡೆಯಿಂದ ಕಡೆ. ಹೇ ಬೈಲ್ ತಗೊಂಬತ್ತವ್ರೆ. ತಗೊಬಂದಲ್ಲಿ ಕೂರಿಸ್ತಾವ್ರೆ, ಇವೆಲ್ಲ ಓಡ್ ಬತ್ತಾವೆ. ಹೇಯ್ ನಡಿಯಲ್ಲಿ ನಡಿಯಲ್ಲಿ. ನೋಡಿ ಗೈಸ್, ನಾಯಿ ಇದ್ದಂಗೆ ಅವ, ಹಂದಿ ಮರಿ ಇದ್ದಂಗೆ. ನೋಡಿ ಕ್ಯಾಮ್ರಾಮನ್ ಚಿತ್ರ ಜೊತೆ ಕವನ ಕಾಡು. ಗೈಸ್ ನೋಡಿ 5 ಗುಡಿ ಹಾಕೊಂಡಿದ್ದೀನಿ. ಇವ್ರನ್ನ ಹಿಡಿದು ಕೂರ್ಸೋ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತೈತೆ ಗೈಸ್. ಇನ್ನೊಂದು ಗೈಸ್. ಏಯ್ ನಾನು ನಿಮ್ಮ ಅಮ್ಮ ಅಲ್ಲ, ಹೋಗೋ ಕಡೆ. ಕನ್ಫ್ಯೂಸ್ ಆಗ್ಬಿಡ್ತು ಹಿಂಗೆ ಗೈಸ್. ಫ್ಯಾಮಿಲಿ ಸಕ್ಕದಾಗೈತೆ, ಎಲ್ಲನೂ ಮಸ್ತಾಗೈತೆ. ಈ ಥರ ಇದ್ರೆ ಪ್ರಪಂಚ ನೆಕ್ಸ್ಟ್ ಲೆವೆಲ್. ನೋಡಿ ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ರೆಡಿಯಾಗಿ ಜಿಮ್ಗೆ ಹೋಗೋಣ ಅಂತ ಅನ್ಕೊಂಡೆ. ಆದರೆ ನನ್ನ ಹೆಂಡತಿ ಫೋನ್ ಮಾಡಿ, ಪಾಪ ಎಲ್ಲೋ ಆಚೆ ಹೋಗ್ಬೇಕು, ಬೇಗ ಬಾ ಅಂತ ಕರೆದ. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ರೆಡಿಯಾಗಿ ನೀಟಾಗಿ ಬೇರೆ ಔಟ್ಫಿಟ್ ಹಾಕೊಂಡು ರೆಡಿಯಾಗಿದ್ದೀನಿ. ಸೊ ಇವಾಗ ಹೋಗ್ಬೇಕು ಅವನ ಜೊತೆ. ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಏನು ಮಾಡ್ತಾನೆ ನೋಡೋಣ. ಕೆಳಗಡೆ ಇನ್ನೊಂದು 5 ನಿಮಿಷ ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ದ. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಇದನ್ನು ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಈ ರಾತ್ರಿನೂ ನೋಡಿ ಎಂಥ ಶೇಡ್ಸ್, ಎಂಥ ಬಿಸಿಲು. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಈ ನನ್ನ ಮಗ ಕಾಮಿಡಿ ಮಾಡ್ತಾವನೆ ಅನ್ಕೊಂಡೆ, ಆದರೆ ಈ ನನ್ನ ಮಗ ಸೈಕ್ ಮಾಡ್ತಾವನೆ ಗೈಸ್. ನಿಜವಾಗ್ಲೂ ಸೈಕ್ ಮಾಡ್ತಾವನೆ. ಇವ್ನು ನೋಡಿ ಹೆಂಗ್ ರೆಡಿಯಾಗಿ ಬಂದವನೆ, ಚಪ್ಪಲಿ ಒಳ್ಳೆ ಎಡ್ಡ ಬಂದಂಗೆ ಬಂದವನೆ. ಹಂಗೆ ಎದ್ಬಿಟ್ಟು ನಾನು ನೀಟಾಗಿ ರೆಡಿ ಆಗು, ಎಲ್ಲೋ ಮೀಟಿಂಗ್ ಇದೆ, ಕರ್ಕೊಂಡು ಹೋಗ್ತೀನಿ, ಯಾರೋ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಅಂತ. ನಾನು ಪಂಕಾಗೆಲ್ಲ ಫುಲ್ ರೆಡಿಯಾಗಿ ನೋಡಿ ಜಿನ್ಸ್ ಹಾಕಕ್ಕೆ ಬಂದೆ. ನನ್ನ ಮಗ ಚಪ್ಪಲಿ ಹಾಕೊಂಡ್ಬಂದವನೆ. ಚಪ್ಪಲಿ ಹಾಕೊಂಡು ಎಲ್ಲ ಕರ್ಕೊಂಡ್ಬಂದವನು ಗೊತ್ತಾ? UB ಸಿಟಿಗೆ ಕರ್ಕೊಂಡ್ಬಂದವನು. ಏನೋ ತಗೊಬೇಕು ಬಾ ಅಂತ. ನನ್ಗೆ ಗೊತ್ತು ಈ ನನ್ನ ಮಗ 100% ಲೂಯಿ ವಿಟಾನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಂತ. ಬಟ್ ಇಲ್ಲ ಅಂತವನೆ. ಆದರೂ ಇಲ್ಲಿ ಬಂದ್ಮೇಲೆ ಅಲ್ಲಿ ಹೋಗದೆ ಅಂತೂ ಇವ್ನು ಇರಲ್ಲ. ಥರ ಏರಿಯಾಗೆ ಬಂದವರು ಪಾರ್ಲರ್ಗೆ ಬರ್ದೇ ಇರ್ತಾರಲ್ಲ ಅಂತಾರಲ್ಲ, ಇವನು UB ಸಿಟಿಗೆ ಬಂದ. ಕನ್ನಡದಲ್ಲಿ ಹಾಕವ್ರೆ, ಬಿಡ್ತೀವಿ ಹಾಕ್ಸ್ತೆ. UB ಸಿಟಿಗೆ ಬಂದವನು ಇವನು ಲೂಯಿ ವಿಟಾನ್ಗೆ ಹೋಗ್ತಾ ಇರ್ತಾನಲ್ಲ, ಹಂಗೆ. ಬನ್ನಿ ನೋಡೋಣ, ಒಂಥರ ಜೋಶು ನಮಗೆ. ನೋಡೋಣ, ನಿನ್ನ ಬ್ಯಾಗ್ ಇಲ್ಲೇ ಹಾಕೋರೆ ಇದೆ ತಾನೆ? ಅದೇ ಗೈಸ್ ಬ್ಯಾಗು. ಬರ್ರಿ ಹೋಣ ಗೈಸ್. ಬೆಂಗಳೂರು ಲೂಯಿ ವಿಟಾನ್ ನೋಡಿ. ವಿಯೆಟ್ನಾಮ್ ಆಯಿತು, ಥೈಲ್ಯಾಂಡ್ ಆಯಿತು, ಇವಾಗ ಇಲ್ಲಿ ನಾವು ಅದನ್ನೇ ಮಾಡೋದು. ಏನು ಮುಟ್ಬಾರ್ದು, ಅದನ್ನೇ ಮುಟ್ಟೋದು. ಏನೂ ಇಲ್ಲ ಇಲ್ಲಿ ಮುಟ್ಟಕ್ಕೆ. ಕಲರ್ ಇಸ್ ಹೆಂಗಿದೆ ಔಟ್ಫಿಟ್ಟು ನೋಡು. ನಾನು ಹೆಂಡತಿ ಜೊತೆ ಶಾಪಿಂಗ್ ಬರೋದೇ ಒಂಥರ ಡಿಫ್ರೆಂಟ್ ಆಯಿತು ಗೈಸ್. ಇವಾಗ ಬ್ಯಾಗ್ಗಳು ನೋಡ್ತಾವನೆ. 1 2 3 4 ಬ್ಯಾಗ್ ನೋಡ್ತಾವನೆ. ಅವ್ನು ಡವ್ ಕೊಡ್ಸಕ್ಕಂತ. ನನ್ನ ಡವ್ನ ಒಂದು ಸೌತಿ ಕೊಡ್ಸಕ್ಕೆ ತಾನೇ. ಇರೋ ಬರೋದನ್ನೆಲ್ಲ ತೆಗಿಸ್ತಾವನೆ. ಈ ಕಲರ್ ಚಿಕ್ಕ ತಗೊಂಡ್ರೆ ಚೆನ್ನಾಗಿದೆಯಲ್ಲ. ಲೋ, ಜಾತ್ರೆಗೆ ಒಂದು ಪಾತ್ರೆ ಕಮ್ಮಿ ಇದ್ದಂಗೆ ಐತ್ಕೊಳೋದು. ಏನು ಚೆನ್ನಾಗೈತು. ಜೀನ್ಸ್ ಪ್ಯಾಂಟ್ ಇದ್ದಿದ್ದಂಗೆ ಐತ್ಕೊಳೋದು. ನಮ್ಮದೇ ಹರ್ಕೊಂಡು ಹಾಕೋಬಿಡೋದಲ್ಲ. ಲೋ, ಇದಕ್ಕೆ 70,000 ಏನು ಲವ್ ವೇಸ್ಟ್ ಕಾಣಲ್ಲ ಸಿಸಿಯ ಲವ್. ಗೈಸ್ ಇದರಲ್ಲಿ ಏನೈತೆ ಅಂತ 70,000 ಕೊಡ್ತಾವ ಅನ್ನೋದು ದೇವರಾಣೆ ಗೊತ್ತಾಯ್ತಲ್ಲ. ಪ್ಯಾರಾಗನ್ ಚಪ್ಪಲಿ ಇದ್ದಂಗೆ ಐತೆ, ಬಾತ್ರೂಮ್ ಚಪ್ಪಲಿ. ಇದಕ್ಕೆ 70,000 ಅಂತೆ. ಅಯ್ಯೋ ದೇವ್ರೆ. ಲೋ, ಇದು ಇನ್ನೂ ದೊಡ್ಡ ಜಾತ್ರೆ ಕಣೋ. ಚತ್ತು
ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ನಾಟ್ ಗುಡ್ ಗೈಸ್. ಈ ಟ್ರಂಕ್ ನೋಡಿದ್ವಿ, ಈ ಟ್ರಂಕ್ ಬಂದು 8 ಲಕ್ಷ ರೂಪಾಯಿ ಅಂತ. ಇದು ನೋಡಿದಾಗ ನಂಗೆ ಭಯ ಆಗ್ಬಿಡ್ತು. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಯಪ್ಪ, ಉಂಡಂಗಲ್ಲ ತಿಂದಂಗಲ್ಲ. ಈ ಬಾಕ್ಸ್ 8 ಲಕ್ಷ ಕೊಡೋಕೈತದ ಗೈಸ್. 8 ಲಕ್ಷ ನೋಡಿ ಹೆಂಗಿದೆ. 8 ಲಕ್ಷ ಇಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಇದು ನಾಯಿ ಬೆಲ್ಟ್, ಇದಕ್ಕೆ 8 ಲಕ್ಷ ಇರಬೇಕು. ಹಿಂಗೆಲ್ಲ ನನ್ನ ಪ್ರಕಾರ ವೇಸ್ಟ್ ಗೈಸ್. ನಮ್ಗೆ ಇಷ್ಟೇ 8 ಲಕ್ಷ ಅಂತ. ಇದೇನೋ ಟ್ರಂಕ್ ಇಟ್ಟವ್ರೆ ಅಂತ ನೋಡಿದೆ. ಯಾವುದೋ ಬರೋಡ ಅಂತ ಯಾರ್ದೋ, ನಂಗೇನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಹೆಸರೇನು ಹೇಳಿದ್ರು. ಅವ್ರದ್ದಂತೆ. ಅವ್ರ ಹತ್ರ 45ಕ್ಕೂ ಹೆಚ್ಚು ಟ್ರಂಕ್ಗಳಿತ್ತಂತೆ. ಆ ಟ್ರಂಕಲ್ಲಿ ಇದನ್ನು ತೊಗೊಬಂದು ಯೂನಿಕ್ ಕಲೆಕ್ಷನ್ ಇಟ್ಟಿರೋದು. ಇದು ಬಂದು 1934. ಅಲ್ಲಿ ಓದ್ಕೊಳ್ಳಿ. ಮಹಾರಾಣಿ ಆಫ್ ಬರೋಡ. ಓಕೆ, ಮಹಾರಾಣಿ ಆಫ್ ಬರೋಡ ಅವ್ರದ್ದು ಲೂಯಿ ವಿಟಾನ್ ಇಷ್ಟಿತ್ತಂತೆ. ಇಲ್ಲೊಂದಿದೆ ಟ್ರಂಕ್, ತೋರಿಸ್ತೀನಿ ಬನ್ನಿ. ಇದು ಟ್ರಂಕ್, ಇವಾಗ ಬರ್ತಾರೋ ಟ್ರಂಕ್. ಸೊ ಈ ಟ್ರಂಕ್ ಬಂದು ಏನು ಜಾಸ್ತಿ ಏನಿಲ್ಲ, 45 ಲಕ್ಷ ಅಷ್ಟೇ. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಒಂದು ಫಾರ್ಚುನರ್ ಬರ್ತದೆ. ಈ ಟ್ರಂಕಿಗೆ 45 ಲಕ್ಷ ಗೈಸ್. ಮಹಾರಾಣಿ ಆಫ್ ಬರೋಡ ಅವ್ರ ಹತ್ರ ಎಷ್ಟು ಟ್ರಂಕ್ ಇತ್ತು ಅಂದರೆ ಅಷ್ಟು ಟ್ರಂಕ್ ಇತ್ತಂತೆ. ಮೋಸ್ಟ್ಲಿ ನಾನು ಒಬ್ಬನೇ ಅನ್ಕೋತೀನಿ, ಇವೆಲ್ಲ ತಿಳ್ಕೊತಾ ಇರೋದು. ಅದು ನನ್ನ ಹೆಂಡತಿ ಜೊತೆ ಬಂದು ಈ ಲೂಯಿ ವಿಟಾನಲ್ಲಿ ವ್ಲಾಗ್ ಮಾಡ್ತಾವ್ರೇ ನಾನು ಒಬ್ಬ ಅನ್ಕೋತೀನಿ. ಅದು ಬೆಂಗಳೂರಲ್ಲಿ ಬಂದು. ಇಲ್ಲಿ ಕ್ಯಾಮ್ರಾನೇ ಅಲ್ಲೋ ಇಲ್ಲ ಅಂದ್ರೆ ಅದು ಏನು ಮಾಡ್ಕೋತೀವಿ ಮಾಡ್ಕೊಂಡ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಅಲ್ಲಿಂದ ವಾಪಸ್ ಬಂದ್ವಿ. ವಾಪಸ್ ಬಂದಮೇಲೆ ಇವಾಗ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಇವಾಗ ರೆಸ್ಟೋರೆಂಟ್ ಶಿಲ್ಪಾ ಸಿಟಿ ನೋಡಕ್ ಬಂದಿದ್ದೀನಿ ಗೈಸ್. ಬೆಸ್ಟ್ ಚಪ್ಪಲಿ ಬಿಡಲ್ಲ, ಚಪ್ಪಲಿ ಹಾಕೊಂಡ್ ಬಂದಿದ್ಯಲ್ಲ ನೀನು ಗೈಸ್. ಕರ್ಕೊಂಬಂದಿದ್ದು ಪಾನಿಪುರಿ ತಿನ್ನಕ್ಕೆ, ಆದರೆ ಇವಾಗ ಕರ್ಕೊಂಬಂದಿರೋದು ಬೆಸ್ಟ್ ಚೇನ್ಗೆ. ಏನು ನನ್ನ ಮಗ ಸೈಕ್ ನನ್ನ ಮಗ ನೋಡಿ. ಚಪ್ಪಲಿ ಹಾಕೊಂಬಂದು ನಾನೇ ಬಿಡ್ತಾನೆ ಇಲ್ಲ. ನಡಿ 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 ನನ್ನ ಮಗನೇ ಗೈಸ್. ಹಂಗೋ ಹೆಂಗೋ ಚಪ್ಪಲಿಲಿ ಬಂದ್ಬಿಟ್ಟು ನೋಡಿ. ಆ್ಯಕ್ಚುಲಿ ಇದು ಡೇಟ್ ವಿತ್ ಮೈ ವೈಫ್ ನೋಡಿ ಗೈಸ್. ಎಂಥ ಪರಿಸ್ಥಿತಿ. ಹುಡುಗನ ಜೊತೆ ಬರ್ತೀನಿ ಅಂದರೆ ಹುಡುಗಿ ಜೊತೆ ಬಂದ್ಬಿಟ್ಟಿದ್ದೀನಿ. ಸಾರಿ, ಹೆಂಡತಿ ಜೊತೆ ಬಂದ್ಬಿಟ್ಟಿದ್ದೀನಿ. ಮಸ್ತಾಗೈತೆ ಗೈಸ್. ಒಂದು ಡೆಸರ್ಟ್ ತಿನ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನನ್ನ ಮಗಂದು ಒಂದು ಡೆಸರ್ಟೇ 1,500 ರೂಪಾಯಿ ಗೈಸ್ ಇಲ್ಲಿ. ಯಪ್ಪ, ನಾನು ಬೇರೆ ಡಯಟಲ್ಲಿ ಇದ್ದೀನಿ, ಏನೂ ತಿಂದಿಲ್ಲ. ಬನ್ನಿ, ನನ್ನ ಕಾರ್ ರಿವರ್ಸ್ ತೆಗಿತಾವ್ರೆ. ಮಳೆ ಬೇರೆ ಬರ್ತಾ ಇದೆ. ನಾನು ಹೆಂಡತಿ ಛತ್ರಿ ಇಟ್ಕೊಂಡು ಹೋಗ್ತಾ ಅವಳೆ. ನೋಡಪ್ಪ, ಸಖತ್ತಾಗಿತ್ತು. ಅಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇದ್ರಲ್ಲಿ ಚಾರ್ಜೇ ಇರಲಿಲ್ಲ ಇಲ್ಲಿ ಗೈಸ್. ಇವಾಗ ನಾವು ಪ್ಯಾಂಜಿಯೋಗಿ ಹೋಗ್ತಾ ಇದ್ವಿ. ಆದರೆ ನಾನು ಇಲ್ಲಿ ಫ್ರೂಟ್ಸ್ ನೋಡಿದೆ ನೋಡಿ. ಈ ಫ್ರೂಟ್ಸ್ ತಿನ್ಕೊಂಡು ನಾನು ತಿಂದಾಯಿತು. ಯಾಕಂದರೆ ಈ ನನ್ನ ಮಗ ಅಲ್ಲಿ ಹೋಗ್ಬಿಟ್ಟು ಆಳು ಮುಳು ತಿಂತಾನೆ ಸ್ವೀಟ್ಸು. ಅದಕ್ಕೆ ಇಲ್ಲೇ ಹೊಟ್ಟೆ ತುಂಬಿಸ್ಕೊಬಿಟ್ರೆ ಅಲ್ಲಿ ಹೋದ್ರೆ ತಿನ್ನಬೇಕು ಅಂತಾನೆ ಅನ್ಸಲ್ಲ ಅಲ್ವಾ. ಅದಕ್ಕೋಸ್ಕರ ಇಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಸುಮ್ಮನೆ ನಾನು ಹೆಂಡತಿ ಜೊತೆ ರೌಂಡ್ಸ್. ಕಾಸೆಗಾ ಲೋ, ಪ್ಯಾಷನ್ ಆಯಿತು, ಪ್ಯಾಂಜಿಯೋ ಆಯಿತು, ಇವಾಗ ಯಾವುದೋ ಕಾಜೆ ಅಂತ ಇದೆಯಾ. ಫಸ್ಟ್ ಪ್ಯಾಂಜಿಯೋಗೆ ಹೋಗೋಣ ಬಾ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆದರೆ ಒಂದೇ ಒಂದು ಬೇಜಾರಾಗೋ ವಿಚಾರ ಏನಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ರೀಚು 25ರಿಂದ 30 ಸಾವಿರ ಇಳಿದ್ಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಮುಂಚೆ ಎಲ್ಲ 40ರಿಂದ 50 ಸಾವಿರ ಮಿನಿಮಮ್ ಹೋಗ್ತಾಯಿತ್ತು. ಇವಾಗ 25ರಿಂದ 30 ಹೋಗೋದೇ ದೊಡ್ಡ ವಿಷಯ ಆಗಿಬಿಟ್ಟಿದೆ. ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ಎಷ್ಟೊಂದು ಜನಕ್ಕೆ ನೋಟಿಫಿಕೇಶನ್ ಹೋಗ್ತಾ ಇಲ್ವಂತೆ. ಇದಕ್ಕೇನು ರೀಸನ್ ಅಂತ ನಾನು ತುಂಬ ರಿಸರ್ಚ್ ಮಾಡಿದೆ, ಆದರೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಥರ ಸೆಟ್ಟಿಂಗ್ಸ್ ಎಲ್ಲನೂ ಆನ್ ಮಾಡಿದ್ದೀನಿ. ನಿಮ್ಗೇನಾದರೂ ಗೊತ್ತಿದ್ರೆ, ಅದಕ್ಕೇನು ಸೊಲ್ಯೂಷನ್ಸ್ ಏನಿದೆ ಅಂತ ಏನಾದರೂ ಗೊತ್ತಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ತುಂಬ ಅಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ 25-30 ಸಾವಿರ ಓಡ್ತಾ ಇದೆ ಅಂದರೆ ಅದೆಷ್ಟು ಬೇಜಾರಾಗೋ ವಿಷಯ ಅಂದರೆ ನನಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನನ್ನ ಅಕೌಂಟ್ನ ನಾನು ಬೇರೆ ಯಾವುದೇ ಟೀಮ್ಗೆ ಹ್ಯಾಂಡಲ್ ಮಾಡೋಕೆ ಕೊಟ್ಟಿಲ್ಲ. ಪ್ರತಿಯೊಂದು ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಆದ್ದರಿಂದ ನನಗೆ ಏನು ಮಾಡಬೇಕು ಎಲ್ಲ ಪಾಸಿಬಿಲಿಟೀಸ್ ಯೂಟ್ಯೂಬಲ್ಲೆಲ್ಲ ನೋಡಿ, ಅಲ್ಲಿ ಇಲ್ಲಿ ಎಲ್ಲ ಗೂಗಲೆಲ್ಲ ರಿಸರ್ಚ್ ಮಾಡಿ ನನಗೆ ಏನೇನು ಸೆಟ್ಟಿಂಗ್ಸ್ ಇದೆ ಎಲ್ಲ ಆನ್ ಮಾಡಿದ್ದೀನಿ. ಆದರೂ ಯಾರ್ಯಾರು ನೋಟಿಫಿಕೇಶನ್ ಹೋಗ್ತಾ ಇಲ್ಲ, ಐ ಆಮ್ ರಿಯಲಿ ಸಾರಿ. ದಯವಿಟ್ಟು ಇನ್ನೊಂದ್ಸರಿ ನೋಟಿಫಿಕೇಶನ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ಸೇ ಮಾಡಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಸಿಯಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.